ಒಂದು ಮಾತು ಹೇಳಿದ್ದೆ ಅಲ್ವಾ, ನಮ್ಗೆ ಯೋಗ್ಯತೆ ಇದೆ ತಿನ್ನಕ್ಕೆ ಅಂತ. ನಾವು ದುಡ್ಡು ಆಮೇಲೆ ಬರುತ್ತೆ, ತೊಂದರೆ ಇಲ್ಲ, ಬಟ್ ಆ ಮೂಮೆಂಟ್ಸ್ ಮತ್ತೆ ಬರಲ್ವಲ್ಲ. ಅಪ್ಪ ಅಮ್ಮನ ಆಸೆನ ನೆರವೇರಿಸ್ಕೊಂಡು ಅದನ್ನ ಸರ್ಪ್ರೈಸ್ ಆಗಿ ಇಷ್ಟು ದಿನ ದುಡ್ಡು ಕೂಡಿಸ್ಕೊಂಡು ನಿಜವಾಗ್ಲೂ ಬೇಕು ಇಂಥ ಮಕ್ಕಳು ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಪ್ರೌಡಾಗಿ ಹೇಳ್ಕೊಬೋದು. ಹಾಯ್, ಇವತ್ತು ಜೂನ್ 1ನೇ ತಾರೀಕು ಸ್ಪೆಷಲ್ ವಿಡಿಯೋ, ಸ್ಪೆಷಲ್ ವ್ಲಾಗ್ ಇವತ್ತು ಬರ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ನಮ್ಮ ಮದರ್ ಇಂಡಿಯಾ ಅವ್ರದ್ದು ಹುಟ್ಟಿದ ಹಬ್ಬ. ಸೊ ಇವತ್ತು ನಮ್ಮ ಅಮ್ಮಂದು ಬರ್ತ್ಡೇ 1ನೇ ತಾರೀಕು, ಜೂನ್ 1ನೇ ತಾರೀಕು ಅವರು ಹುಟ್ಟಿದ ದಿನ. ಇವತ್ತಿಗೆ 52 ವರ್ಷ ಆಯ್ತು. ಹಾಫ್ ಸೆಂಚುರಿ ದಾಟಿ ಆಗ್ಲೇ 2 ವರ್ಷ ಮುಂದಕ್ಕೆ ಹೋಗಾಯ್ತು. ಸೊ ಇವತ್ತು ನಮ್ಮ ಅಮ್ಮಂದು ಸಿಂಪಲ್ ಆಗಿ ಹ್ಯಾಪಿ ಬರ್ಡೇ ಮಾಡೋಣ ಮನೇಲಿ. ನನಗೆ ಫ್ಯಾನ್ಸಿಯಾಗಿ ಬರ್ಡೇ ಮಾಡಬೇಕು ಅಂತ ಎಲ್ಲ ಅಷ್ಟೊಂದೆಲ್ಲ ನನಗೆ ಅಲ್ಲಿಗೆ ಹೋಗ್ಬೇಕು, ತುಂಬ ಗ್ರ್ಯಾಂಡಾಗೆಲ್ಲ ಮಾಡಬೇಕು ಅನ್ನೋದೇನಿಲ್ಲ. ನನಗೆ ಅವ್ರ ಕಂಫರ್ಟ್ ಝೋನ್ ಇಷ್ಟ ಆಗುತ್ತೆ. ಕಂಫರ್ಟ್ ಝೋನಲ್ಲೇ ಅವರು ಸೆಲೆಬ್ರೇಟ್ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಕಂಫರ್ಟ್ ಝೋನ್ ಬಿಟ್ಟು ನಾನು ಅವ್ರನ್ನೆಲ್ಲೋ ಅವ್ರಿಗೆ ಇಷ್ಟ ಇಲ್ದಿರೋ ಜಾಗಕ್ಕಾಗಲಿ ಅಥವಾ ಅವ್ರಿಗೆ ಬೇಡ ಅಂತ ಅನ್ಸಿದ್ರೆ ನಾನು ಅದೇನೇನು ಮಾಡೋಕೆ ಹೋಗೋದಿಲ್ಲ. ಸೊ ಅವ್ರ ಕಂಫರ್ಟ್ ಝೋನಲ್ಲಿ ಮನೆ ಮಕ್ಕಳ ಜೊತೆ ಅವ್ರು ಎಂಜಾಯ್ ಮಾಡಬೇಕು. ಸೊ ನಾನು ಸಿಂಪಲ್ ಆಗಿ ಇವತ್ತು ಕೆಲವೊಂದಷ್ಟು ಪ್ಲಾನ್ ಮಾಡಿದ್ದೀನಿ. ಸೊ ಮನೇಲೇನೆ ಎಲ್ಲೂ ಆಚೆ ಎಲ್ಲೂ ಹೋಗ್ತಾ ಇಲ್ಲ, ಬಿಕಾಸ್ ಅವ್ರ ಕಂಫರ್ಟ್ ಝೋನಿಂದ ಆಚೆ ಹೋಗಕ್ಕೆ ಇಷ್ಟಪಡಲ್ಲ. ಸೊ ಮನೆಯಲ್ಲೇನೆ ಇವತ್ತು ನಮ್ಮ ಮುಂದೆ ಹ್ಯಾಪಿ ಬರ್ಡೇ ಮಾಡೋಣ ಬನ್ನಿ. ಸೊ ನಾನು ಆಕ್ಚುಲಿ ಕೇಕ್ ತಂದಿಲ್ಲ, ಕೇಕ್ ಕಟ್ ಮಾಡಿಸ್ತಿಲ್ಲ. ಯಾವಾಗ್ಲೂ ಕೇಕು ತಿನ್ನೋದು ಯಾಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ನಿಮ್ಗೆ ಕ್ಯಾರಮೆಲ್ ಪುಡಿಂಗ್ ರೆಸಿಪಿ ತರಿಸಿದೆ ಗೊತ್ತಾ, ಕ್ಯಾರಮೆಲ್ ಪುಡಿಂಗ್. ಸೊ ಅದು ನಮ್ಮ ಅಮ್ಮಂಗೆ ಬಹಳ ಇಷ್ಟ ಆಗಿತ್ತು, ಅದಕ್ಕೆ ನಾನು ಆಕ್ಚುಲಿ ಕ್ಯಾರಮೆಲ್ ಪುಡಿಂಗ್ ಮಾಡಿದ್ದೀನಿ. ಸೊ ಕೇಕ್ ಬದಲಿಗೆ ಮನೇಲೆ ಮಾಡಿದಂತ ಸ್ವೀಟ್, ನಾನು ಮಾಡಿದ ಸ್ವೀಟು. ಸಲ ಕ್ವಾಂಟಿಟಿ ಜಾಸ್ತಿ ಮಾಡಿದೆ. ನಾನು ಲಾಸ್ಟ್ ಟೈಮ್ ಪುಟಾಣಿದ್ ಮಾಡಿದ್ನಾ ಎಕ್ಸ್ಪೆರಿಮೆಂಟು. ಸೊ ಈ ಸಲ ಜಾಸ್ತಿನೇ ಮಾಡಿದ್ದೀನಿ. ಸೊ ದಿಸ್ ಇಸ್ ಅವರ್ ಕೇಕ್, ಹೋಮ್ ಮೇಡ್ ಕೇಕ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬೇಕಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಅದು ನನಗೆ ಕಲಿಯೋಕ್ಕೆ ಸ್ವಲ್ಪ ಟೈಮ್ ಆಗಲಿಲ್ಲ. ಸೊ ಕಲ್ತ ಮೇಲೆ ಇನ್ನೊಂದ್ಸತಿ ಕೇಕ್ ಕಟ್ ಮಾಡಿಸೋಣ. ಸೊ ಸದ್ಯಕ್ಕೆ ಇವತ್ತು ಕ್ಯಾರಮೆಲ್ ಪುಡ್ಡಿಂಗ್ ಮಾಡಿದ್ದೀನಿ, ಇದನ್ನು ಕಟ್ ಮಾಡಿಸೋಣ ಬನ್ನಿ. ಅಮ್ಮ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈ ಸಲ ಕೇಕ್ ಇಲ್ಲ, ನಾನೇ ಮಾಡಿದ್ದು ಸ್ವೀಟು. ಥ್ಯಾಂಕ್ ಯು. ಈ ಸಲ ಕೇಕ್ ನಮ್ದೇ ಕೇಕು. ಬನ್ರಿ ಮಕ್ಕಳ ಎಲ್ಲರೂ, ಬರ್ರೋ ಮಕ್ಕಳೆಲ್ಲ ತಿನ್ಬೋದಾ ಇದನ್ನ? ಬೇಡ ಮಕ್ಳು ಕೊಡ್ಬೇಡ, ತಗೋ ಚಾಕು ತಗೋ. ಹ್ಯಾಪಿ ಬರ್ಡೇ ಮಾಡ್ರೋ ಮುಂದು. ಬರ್ರೋ ಎತ್ಕೋತ ಕೈಯಲ್ಲಿ. ನೀನು ಸರಿಯಾಗಿದ್ಯಾ? ಇದೇನಕ್ಕೆ ಬಾರಮ್ಮ, ಇದೇನಿದು? ಅಯ್ಯಪ್ಪ. ಹ್ಯಾಪಿ ಬರ್ಡೇ. ಬರ್ರ ಅಮ್ಮನ ಬರ್ಡೇ ಮಾಡ್ರಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಮ್ಮ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನೋಡ್ರು ಅಕ್ಕ ಏನು ಮಾಡಿ ಬರ್ತದಾಳೆ. ಏನ್ರೋ ಮಕ್ಳ ಎಲ್ಲ ಗ್ಯಾಂಗ್ ಹಾಕೊಂಡಿದ್ದೀರಾ? ತಿನ್ನು ಪರವಾಗಿಲ್ಲ ನೀ ತಿನ್ನು, ನಾನು ಆಮೇಲೆ ತಿಂತೀನಿ. ಟೇಸ್ಟ್ ಮಾಡೋ ಹೇಳು ಹೆಂಗೈತೆ ಗೊತ್ತಿಲ್ಲ ನನಗೆ. ಅವತ್ತಿಂದ ಕ್ಲಾಸ್ ಆಗಿದೆ. ಹೌದಾ? ಸಖತ್ತಾಗಿದೆ. ಅವತ್ತಿಗಿಂತ ಚೆನ್ನಾಗಿದೆ. ಇನ್ನೊಂದು ಪೀಸ್ ತಿನ್ಕೊಂಡ್ಬಿಡ್ತೀನಿ ಖುಷಿಗೆ. ಹ್ಯಾಪಿ ಬರ್ತ್ಡೇ ಅಮ್ಮದು, ಹ್ಯಾಪಿ ಬರ್ತ್ಡೇ. ವಿಶ್ ಮಾಡಲೇ, ನೀವೆಲ್ಲ ನಮ್ಗೆ ವಿಶ್ ಮಾಡಲೇ. ವಿಶ್ ಮಾಡ್ತಾರೆ ಮಕ್ಕಳೆಲ್ಲ. ಚೆನ್ನಾಗಿದೆಯಾ? ನಾನು ಈ ಸಲ ಸ್ವಲ್ಪ ಬೇರೆ ಥರ ಮಾಡಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಮಕ್ಕಳ. ನಿಮಗೆಲ್ಲ ಆಮೇಲೆ ಪಾರ್ಟಿ ಕೊಡ್ತೀವಿ. ಪಾರ್ಟಿ ಅವ್ರಿಗೆಲ್ಲ ಕ್ರೀಮಿ ಟ್ರೀಟ್ಸು, ಗ್ರೇವಿ ಪಾರ್ಟಿ. ಥ್ಯಾಂಕ್ ಯು. ನೀನು ತಿನ್ನು ಬಾ. ನಾನು ತಿಂತೀನಿ. ನೀನು ಗೊತ್ತಾಗಿದೆ ಮಾತ್ರ ತಿಂತೀನಿ. ನಾನು ನಿಂಗೆ ಒಂದು ಗಿಫ್ಟ್ ಕೊಟ್ಟೆ, ನೀನು ತೆಗ್ದು ಸೈಡಲ್ಲೇ ಇಟ್ಬಿಟ್ಟೆ ಅದನ್ನು. ಅಯ್ಯೋ, ನಾನು ಅಷ್ಟೊಂದು ನೋಡಿಲ್ಲ. ವಾಟ್ ಈಸ್ ದಿಸ್? ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು. ನೀನು ಯಾವಾಗಲೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಆಸೆ ಪಡ್ತಿದ್ದೆ. ನಿನ್ನ ಬರ್ತಡೆಗೆ ನೀನು ಬೆಳ್ಳಿ ತಟ್ಟೆಯಲ್ಲಿ ಇನ್ನು ಮುಂದೆ ಊಟ ಮಾಡಲಿ ಅಂತ ನಿಂಗೊಂದು ಬೆಳ್ಳಿ ತಟ್ಟೆ ಕೊಟ್ಟಿದ್ದೀನಿ ಊಟಕ್ಕೋಸ್ಕರ. ನಾವು ಒಟ್ಟಿಗೆ ತರೋಣ, ಮೂರ್ಗೂ ಒಂದೊಂದು ಅಂತ ಅಂದ್ಕೊಂಡಿದ್ದೆ. ಇನ್ನು ಅನುಕೂಲ ಆಗಿಲ್ಲ ಅಂತ ಸುಮ್ಮನೆ ಆದೆ. ಯಾಕಮ್ಮ ಇಷ್ಟು ಕಾಸ್ಟ್ಲಿ? ತರಬಾರ್ದು ನೀನು. ಯಾಕೆ ತರ್ತೀಯಾ? ಏನೋ ಸ್ವಲ್ಪ ದುಡ್ಡು ಇಟ್ಕೋಬೇಕು ನೀನು, ಎಮರ್ಜೆನ್ಸಿ ಅಂತ. ನಮ್ಗೆ ಯಾಕಮ್ಮ ತಂದು ಕೊಡ್ತೀಯಾ? ಬರ್ತ್ಡೇಗಳಿಗೆ ಏನೋ ಒಂದು ಸ್ಮಾಲ್ ಗಿಫ್ಟು. 52+ ಆಯಿತು ಗರ್ಲ ನಾನು. ನಿನ್ನ ಬರ್ಡೇಗೆ ಇನ್ಮೇಲಿಂದ ಬೆಳ್ಳಿ ತಟ್ಟೆಯಲ್ಲಿ 52 ವರ್ಷ ಆಯಿತು. 52 ವರ್ಷ ಆದಮೇಲೆ ನೀನು ಇವತ್ತಿಂದ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು. ತೊಳ್ಕೊಬತ್ತೀನಿರೋ.
ಸ್ವೀಟಿಂದ ಆರಂಭ. ಅಯ್ಯೋ ತೊಳ್ಕೊಂಬರ್ತಿದ್ದೆ ನಾನು. ತೊಳೆದಿರೋದೆ, ಬೆಳ್ಳಿ ಅಂಡೂರು ತೊಳೆದಿರ್ತಾರೆ. ಗೈಸ್ ಇನ್ಮೇಲಿಂದ ನಮ್ಮ ಅಮ್ಮ ಬೆಳ್ಳಿ ತಟ್ಟೆಲಿ ಊಟ ಮಾಡ್ತಾರೆ. ಮಹಾರಾಜರು ದೊಡ್ಡ ದೊಡ್ಡ ಸಾವುಕಾರರು ಚಿನ್ನ ತಟ್ಟೆ ಬೆಳ್ಳಿ ತಟ್ಟೆ ಅಂತ ಇದ್ರು. ಇವಾಗ ಎಲ್ಲರಿಗೂ ಕೈಗೆಟಕ್ಸೋ ವಸ್ತುನೇ ಇದು ನಮ್ಗಳಿಗೆ. ಅಫ್ಕೋರ್ಸ್. ಅಯ್ಯೋ ರಾಮ, ಕಾಸ್ಟ್ಲಿ ಕಣಪ್ಪ. ಕಾಸ್ಟ್ಲಿ ಆದ್ರೂ ದುಡ್ಡು ಮ್ಯಾಟ್ರ್ ಆಗಲ್ಲ. ಆಸೆ ಪೂರೈಸೋದು ಮ್ಯಾಟ್ರು. ಎಲ್ಲರೂ ಒಟ್ಟಿಗೆ ಮೂವರು ಕುತ್ಕೊಂಡಿದ್ರಲ್ಲ ತಿನ್ಕೊಂಡ್ಬಿಡ. ಒಂದೇ ತಟ್ಟೆಲಿ ಯಾಕೆ ಒಬ್ರೊಬ್ರಿಗೆ ಒಂದೊಂದು ತಟ್ಟೆ. ಟೈಮ್ ಬಂದಾಗ ಎಲ್ಲರಿಗೂ ಒಂದೊಂದು ತಟ್ಟೆ ಬರುತ್ತೆ ಮನೆಗೆ. ಒಬ್ರೊಬ್ರಿಗೆ ಒಂದೊಂದು ಫಸ್ಟು. ನಾವು ವಿಶ್ ಮಾಡಿದವ್ರು ಎಲ್ಲರಿಗೂ ಈ ಸಿಹಿ ತಿಂಡಿ ನಿಮಗೋಸ್ಕರ. ಥ್ಯಾಂಕ್ ಯು. 52 ವರ್ಷಕ್ಕೆ ಥ್ಯಾಂಕ್ ಯು. ನಮ್ಮ ಆಸೆನ ನೀನು ನೆರವೇರಿಸ್ತಾ ಇದೆಯಾ, ನಿಮ್ಮ ಆಸೆನ ನಾವು ನೆರವೇರಿಸ್ತಾ ಇದೀವಿ. ಇಷ್ಟೇ ಅಂಡರ್ಸ್ಟ್ಯಾಂಡಿಂಗು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೀಗೆ ನಗ್ನಾಗ್ತಾ ಇರೋ, ಆರೋಗ್ಯವಾಗಿರೋ. ಗಿಫ್ಟ್ ತಂದ್ಕೊಡ್ಬೇಡ, ಗಿಫ್ಟ್ಗಳು ಸಾಕು. ದುಡ್ಡನ್ನ ನೀವು ಸೇವ್ ಮಾಡಿ ಇಟ್ಕೊ. ಸ್ವಲ್ಪ ಇದು ಭಾರ ಅನಿಸುತ್ತೆ ನನಗೆ, ನಿಜವಾಗ್ಲೂ ಭಾರ ಅನಿಸುತ್ತೆ. ಸುಮ್ಮನೆ ನಮ್ಮ ಅಕ್ಕಂದ್ರ ಮನೇಲಿದೆ ಅಂತ ಹೇಳಿ ನಾವು ಅದು ಯಾಕೆ ತಿನ್ಬಾರ್ದು, ದೇವ್ರ ಅನುಕೂಲ ಮಾಡಿಕೊಟ್ಟಿಲ್ವಾ ಅಂತ ಇದ್ದೆ. ನಿನಗೆ ನೆರವೇರಿಸಿದ್ಯಾ. ಇನ್ಮೇಲೆ 1/3 ಎಲ್ಲರೂ ಇದರಲ್ಲೇ ಕುತ್ಕೊಂಡು ಊಟ ಮಾಡೋಣ. ಯಾರಿಗೂ 1/3 ಏನಿಲ್ಲ. ನಿನ್ಗೇನು ಬೇಕೋ ನೀನು ಆ ಬೆಳ್ಳಿ ತಟ್ಟೆಲಿ ಹಾಕೊಂಡು ತಿನ್ನು. ನಮ್ಮಮ್ಮನ ಅದೃಷ್ಟ, ಬೆಳ್ಳಿ ತಟ್ಟೆಲಿ ಊಟ ಮಾಡೋ ಅದೃಷ್ಟ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತೀನಿ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ. ನೆರವೇರುತ್ತೆ ಅನ್ನೋದು ನನ್ನ ಇಮ್ಯಾಜಿನೇಷನು ಇಲ್ಲ. ನೀನು ಅದನ್ನೇ ಕೇಳಿದ್ನೇ ಅಪ್ಪ ಅಮ್ಮನ ಆಸೆನ ನೆರವೇರಿಸ್ಕೊಂಡು ಅದನ್ನು ಸರ್ಪ್ರೈಸ್ ಆಗಿ ಇಷ್ಟು ದಿನ ದುಡ್ಡು ಕೂಡಿಸ್ಕೊಂಡು ನಿಜವಾಗ್ಲೂ ಬೇಕು ಇಂಥ ಮಕ್ಕಳು ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಪ್ರೌಡಾಗಿ ಹೇಳ್ಕೊಬೋದು. ಇದ್ರೆ ಮಕ್ಳುಗಳು ಬೇಕಾಗಂತ ಗಿಫ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ. ತಂದೆ ತಾಯಿಗಳ ಆಸೆಗಳನ್ನ ಈ ಕಾಲದ ಮಕ್ಕಳು ನೆರವೇರಿಸೋದೇ ತುಂಬ ಕಷ್ಟ. ಯಾಕಂದರೆ ಮಕ್ಕಳ ಆಸೆನೇ ನೆರವೇರೋಷ್ಟರಲ್ಲೇ ಕೂದೆಲ್ಲ ಉದುರೋಗಿರುತ್ತೆ ಅಪ್ಪ ಅಮ್ಮನಿಗೆ. ಅಂಥ ಕಾಲದಲ್ಲಿ ದುಡ್ಡನ್ನ 1 ರೂಪಾಯಿನೂ ಕೂಡಿಸಿ ಇದೇ ದಿನಕ್ಕೆ ಕಾದು ಅಮ್ಮನಿಗೆ ಏನು ಬೇಕು ಅಂತ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೇದನ್ನೇ ಕಾಸ್ಟ್ಲಿನೇ ಕೊಡಬೇಕು ಅಂತ ಕೊಟ್ಟಿದೆಯಲ್ಲ, ಅದಕ್ಕಿಂತ ನೀನೇ ನಮಗೊಂದು ಒಳ್ಳೆ ಗಿಫ್ಟು. ಅದರಲ್ಲಿ ಕೊಟ್ಟಿದ್ದೆ ಇನ್ನೂ ಒಂದು ಒಳ್ಳೆ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ನಿನಗೆ ದೇವ್ರು ಚೆನ್ನಾಗಿಟ್ಟಿರಲಿ. ತಿನ್ಬೋದು, ಯಾಕಮ್ಮ ನಮ್ಗೇನು ದೇವ್ರು ಕಡಿಮೆ ಕೊಟ್ಟಿದ್ದಾನೆ, ನಾನು ದುಡಿದು ನಿನ್ನ ತಂದುಕೊಡ್ತೀನಿ ಅಂತ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ತಂದುಕೊಟ್ಟಿದ್ಯಲ್ಲ ಸರ್ಪ್ರೈಸಾಗೆ. ರಿಯಲಿ ಗ್ರೇಟ್. ನೀನೇನಮ್ಮ ತಿಂತೀಯಾ? ಮಕ್ಳಿಗೆ ಸ್ವಲ್ಪ ಪಿಸ್ಸಾ ಕೊಡಮ್ಮ ಬೆಳ್ಳಿ ತಟ್ಟೆಲಿ. ಮಕ್ಕಳಿಗೆ ಪಿಸ್ಸು ಇದರಲ್ಲಿ. ಪಿಸ್ಸಾ ಕೊಡು ಬೆಳ್ಳಿ ತಟ್ಟೆಲಿ ಪಿಸ್ಸು. ನನ್ನ ಮಕ್ಳಿಗೆ ಏನು ಕಮ್ಮಿ, ನನ್ನ ಮಕ್ಳಿಗೂ ಬೆಳ್ಳಿ ತಟ್ಟೆ ತಂದ್ಕೊಡ್ತೀನಿ. ನಾನು ಚಿಕ್ಕದು ದೊಡ್ಡದೆಲ್ಲ ಚಿಕ್ಕ ತಂದ್ಕೊಡ್ತೀನಿ. ಚಿಕ್ಕದು ಚಿಕ್ಕದು 4 ತಟ್ಟೆ ತಂದ್ಕೊಡ್ತೀನಿ. ರೂಪಾಯಿ ಆಯ್ತದ. ಈಗ ಮುಟ್ಟಕೋದ್ರೆ ಭಯ ಆಗತ್ತೆ. ನೀ ತಂದಿದ್ದೆ ಇಷ್ಟು ನೋಡಿದ್ರೆ ಪಿಸ್ಸಾ ಕೊಡ್ಬೇಕಂತೆ. ಖುಷಿ ಆಯ್ತಾ? ಹೋಗ್ಲಿ ಅಪ್ಪ, ಖುಷಿನ ಒಂಥರ ಭಯನೂ ಆಗುತ್ತೆ. ಇಷ್ಟು ಕಾಸ್ಟ್ಲಿ ನಮ್ಗೆ ಯೋಗ್ಯತೆ ಇದೆಯಾ ಅಂತ. ಯಾಕಮ್ಮ ಯೋಗ್ಯತೆ ಇಲ್ಲ? ನಾವು ಬೇರೆಯವ್ರನ್ನ ನೋಡಿ ನಮ್ಮನ್ನ ನಾವು ಯಾವತ್ತೂ ಕಂಪೇರ್ ಮಾಡ್ಕೋಬಾರ್ದು. ನಮಗೆ ಆಗುತ್ತೆ ಅನ್ನೋದನ್ನ ಚಾಲೆಂಜ್ ಆಗಿ ತಗೋಬೇಕು ನಾವು. ನಮ್ಮ ಅಪ್ಪ ಅಮ್ಮ ಹೇಳೋರು, ರಾಜರುಗಳು ಮಾತ್ರ ಚಿನ್ನ ಬೆಳ್ಳಿಲಿ ಅಯ್ಯೋ ಅದ್ ಆ ಕಾಲದಲ್ಲಿ. ಇವಾಗ ಮನೆಗೆ ತಿಂತಾರೆ. ಕೆಲವೊಂದು ಬೆಳ್ಳಿ ಐಟಮ್ ದೇವ್ರ ಮನೆಗೆ ಅಷ್ಟೇ ಮೀಸಲು ಅಂತಾರೆ. ಇವಾಗ ನಮ್ಮ ಅಡಿಗೆ ಮನೆಗೂ ಮೀಸಲ, ತಿನ್ನೋಕ್ಕೂ ಮೀಸಲು. ಬೆಳ್ಳಿಯಲ್ಲಿ ತಿಂದ್ರೆ ಒಳ್ಳೇದು ಆರೋಗ್ಯಕ್ಕೆ. ನಿಜ ಅಂದ್ಬಿಟ್ಟು ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಲ್ಲ. ದುಡ್ಡು ಆಮೇಲೆ ಬರುತ್ತೆ, ತೊಂದರೆ ಇಲ್ಲ. ಬಟ್ ಆ ಮೂಮೆಂಟ್ಸ್ ಮತ್ತೆ ಬರಲ್ವಲ್ಲ. ಅರ್ಧ ಕೆಜಿ ಮೇಲಿದೆ. ಅರ್ಧ ಕೆಜಿ ಜಾಸ್ತಿ ಇರ್ಬೇಕು ನೋಡು. 1 ಕೆಜಿ ಇದೆಯಾ? ಅರ್ಧ ಕೆಜಿ ಮೇಲಿದೆ. ಅದು ಆಲ್ಮೋಸ್ಟ್ 3/4 ಕೆಜಿ ಇದೆ ಅದು ತಟ್ಟೆ. ಪಕ್ಕ ಎಷ್ಟು ಭಾರ ಇದೆ ನೋಡು. ಈಗ ಅದು ರೇಟ್ ಎಲ್ಲ ಎಷ್ಟಾಯ್ತು, ಎಷ್ಟು ಲಕ್ಷ, ಎಲ್ಲಿ ಸಾಲ ಮಾಡಿದೆ ಅದೆಲ್ಲ ಕೇಳಬೇಡ ನೀನು. ತಿನ್ನೋದು ಕಲಿ ಅಷ್ಟೇ. ಇವಾಗ ನಮ್ಮ ಅಮ್ಮನ ಬರ್ತ್ಡೇಗೆ ನಾನು ಇವತ್ತು ಕುಕಿಂಗ್ ಹೋಟೆಲಿಂದ ಆರ್ಡ್ರ್ ಮಾಡಿದ್ದೀನಿ. ಸ್ವಿಗ್ಗಿಯಲ್ಲಿ ಬರ್ತದೆ. ನಮ್ಮಮ್ಮ ಇವತ್ತು ಬೆಳ್ಳಿ ತಟ್ಟೆಲ್ಲೇ ಹಾಕೊಂಡು ಊಟ ಮಾಡ್ತಾರೆ. ನಾನು ತೋರಿಸ್ತೀನಿ, ನಾನು ನೋಡ್ತೀನಿ, ನಾನು ಊಟ ಮಾಡ್ತೀನಿ. ನಾನು ಸ್ಟೀಲ್ ತಟ್ಟೆ, ನಮ್ಮ ಅಮ್ಮಗೆ ಬೆಳ್ಳಿ ತಟ್ಟೆ. ಇದರಲ್ಲಿ ತಿನ್ಕೊಳ್ಳೋಣ ಬಾ. ಬೇಡ, ನೀನು ತಟ್ಟೆ. ಅದ್ರ ಹಿಂದೆ ಆರತಿ ಅಂತ ಹೆಸರು ಬರ್ತೀನಿ. ಬರೀತಾರೆ ಗೊತ್ತಾ? ಬೆಳ್ಳಿಯಿಂದ ಆರತಿ ಅಂತ ಹೆಸರು ಬರೆದ್ಬಿಟ್ಟು 1/6/2026 ಗಿಫ್ಟ್ ಬೈ ಡಾಕ್ಟರ್ ಅಂತ ಬರ್ಸ್ತೀನಿ ಹಿಂದೆಗಡೆ. ಸೊ ಇವತ್ತು ನಮ್ಮ ಅಮ್ಮನ ಬರ್ಡೇ. ನಿಂಗೆ ಆಚೆ ಎಲ್ಲ ಹೋಗಿ ಮಜಾ ಮಾಡಿ ಇಷ್ಟ ಇಲ್ಲ ಅಲ್ಲ ನಿಂಗೆ? ಎಂಜಾಯ್ ಮಾಡೋದು, ಪಾರ್ಟಿಗಳು, ಸರ್ಪ್ರೈಸ್ ಅದೆಲ್ಲ ಇಷ್ಟ ಆಗಲ್ಲ ನನಗೆ. ಸಿಂಪಲ್ ಆಗಿ ನಮ್ಮಲ್ಲಿ ಏನಿದೆ ಭಗವಂತ ಕೊಟ್ಟಿದ್ದು ಅಂತ ನೆಮ್ಮದಿಯಾಗಿರೋಣ. ಅದು ಇವಾಗ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ಟವ್ರಿಗೆ ಭಗವಂತ ಬೆಳ್ಳಿಲೇ ತಿನ್ಕೊಳ್ಳಿ ಅಂತ. ಓಕೆ, ಇದು ಆಗಲಿ, ಒಳ್ಳೆ ದಿನ ಬಂತು ಅಂದ್ಕೊಳ್ಳೋಣ.
ಯೋಗ್ಯತೆ ಬಂದಿದೆ ನನಗೆ ಅಂತ ಅನ್ಕೊಂತೀನಿ, ಸಂತೋಷ ಪಡ್ತೀನಿ. ಚೆನ್ನಾಗಿ ತಿನ್ನಿ ಇವಾಗ. ನಿನ್ ಫೇವ್ರೇಟ್ ಚಿನ್ನ ತಟ್ಟದಂದ್ರೆ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಹೊಟ್ಟೆಗೆ ಮತ್ತೆ ಪ್ರಪಂಚದಲ್ಲಿ ಸಾಕು ಅನ್ನೋದು ಇನ್ಯಾವ್ದ್ರಲ್ಲೂ ಸಾಕು ಅನ್ನಲ್ಲ. ತಿನ್ನೋ ವಿಷಯದಲ್ಲಿ ಮಾತ್ರ ಸಾಕು ಅನ್ನೋದು. ಎಕ್ಸ್ಟ್ರಾ ಹಾಕೊಂಡ್ರೆ ಆಗಲ್ಲ, ಕಿವಿಯಿಂದ ಅನ್ನ ಸಾರು ಬಂದ್ಬಿಡುತ್ತೆ ತಿಂತಾ ಇದ್ರ ಮೇಲೆ. ಇವತ್ತು ನಮ್ಮ ಅಮ್ಮನ ಫೇವ್ರೇಟು ನಂದಿನಿ ಡಿಲಕ್ಸಿಂದ ಫುಡ್ ಆರ್ಡ್ರ್ ಮಾಡಿದ್ದೀನಿ. ಅವತ್ತೇ ಹೇಳಿದೆ ಫುಡ್ ತರಿಸ್ತೀನಿ ನಿನ್ನ ಬರ್ಡೇ ದಿನ, ಇಲ್ಲ ಆಚೆ ಹೋಗೋಣ ಅಂತ 2 ಆಪ್ಷನ್ ಕೊಟ್ಟಿದ್ದೆ. ಅವರು ಬೇಡ ಮನೆಗೆ ಊಟ ತರಿಸು, ಮನೇಲಿ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನೋಣ, ಆಚೆ ಹೋಗೋದು ಬೇಡ ಅಂತ ಹೇಳಿದಿಕ್ಕೆ ನಾನು ಇವಾಗ ಆರ್ಡ್ರ್ ಮಾಡಿರೋದು. ಮತ್ತೆ ಇನ್ನೇನು ಮತ್ತೆ 3,000 ರೂಪಾಯಿ ಆಗುತ್ತೆ ಹೊರಗಡೆ ಹೋದ್ರೆ. ಒಂದೊತ್ತು ತಿಂದ್ರೂ ಮನೆ ಸ್ವಲ್ಪ ಹೊತ್ತು ಬಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ತುಂಬಲ್ಲ. ಅದನ್ನೇ ನಂದಿನಿ ಡಿಲಕ್ಸಲ್ಲಿ ತಂದುಬಿಟ್ರೆ 2 ಹೊತ್ತೂ 3 ಜನ ರಿಪೀಟ್ ತಿನ್ಬೋದು. ಎಷ್ಟು ರುಚಿಯಾಗೂ ಇರುತ್ತೆ, ಮಿಗುತ್ತೆ, ಆರಾಮಾಗೆ ನೆಮ್ಮದಿಯ ಮನೇಲಿ. ನಮ್ಮ ಅಮ್ಮಂದು ಸೇವಿಂಗ್ ಸ್ಕೀಮ್ ಇದು. ಹೊರಗಡೆ ಹೋದ್ರೆ ಹೆಂಗ್ ಗೊತ್ತಾ, ಪೆಟ್ರೋಲ್ ಖರ್ಚಾ. ಅಯ್ಯೋ ಹಂಗೆಲ್ಲ ಲೆಕ್ಕ ಹಾಕೊಂಡ್ ಕುತ್ಕೊಂಡ್ರೆ ಮತ್ತೆ ರಾತ್ರಿ ಬಂದು ನಾನೇ ಅಡಿಗೆ ಮಾಡ್ಬೇಕು. ಅದ್ರ ಬದಲು ಇನ್ನು ತರಿಸಿದ್ರೆ 2 ಹೊತ್ತಾಗುತ್ತಾ, ಎಲ್ಲರೂ ಹೊಟ್ಟೆ ತುಂಬಾ ತಿನ್ಬೋದು. ಸೂಪರ್ ಆಗಿದೆ, ಒಂದೊಂದು ಐಟಮ್ಗಳು ಚೆನ್ನಾಗಿರುತ್ತೆ. ಈ ಸಲ ಬೆಳ್ಳಿ ತಟ್ಟೆಲಿ ತಿನ್ನೋದ್ರಿಂದ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಕೊಡ್ಬೋದು, ಅದು ಹೇಳಕ್ಕಾಗಲ್ಲ. ನಂದಿನಿ ಡಿಲೆಕ್ಸ್ ಅದ್ರ ತಿನ್ಕೋತೀವಿ ಊಟನ. ನೋಡಾಗ್ಲೇ ಊಟದ ತಟ್ಟೆಗೆ ಪಿಸಾಕಮ್ಮ, ಅದಕ್ಕೆ ಹೇಳಿ ಪಿಸಾಕು ಅಂತ. ಅವಳ ಮುಖ ಅವಳೇ ನೋಡ್ಕೋತಾರ. ನೋಡ್ಕೊಳ್ಳಿ ಬಿಡು, ಬೆಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಹಾ ಬೆಳ್ಳಿನೇ ಲಕ ಲಕ ಅಂತ ಹಂಗ್ ರಿಫ್ಲೆಕ್ಟ್ ಆಗೋದು. ಬಾರೆ ಕಂದಮ್ಮ, ಬಾರೆ ನೀನು ನೋಡ್ಕೊಳ್ಳಿ. ಗೊಂಬೆ ನೀನು ನೋಡೆ, ಗೊಂಬೆ ಕಾಣಿಸ್ತಾ ಇದೆ ನೋಡು ಅವಳ ಮುಖ. ಕಾಣಿಸ್ತದೆ, ನಾನು ಝೂಮ್ ಹಾಕಿದ್ದೀನಿ ನಾನು. ಆ ಮಗು ಯಾವ್ದೋ ಇದೆ ಅಂತ ಆಟ ಆಡ್ತಾ ಇರೋದು. ಕನ್ಫ್ಯೂಸನ್. ಆಡ್ರ ಮಕ್ಳ, ನಿಮ್ಗಿಂತ ಹೆಚ್ಚೇನಿಲ್ಲ. ತೊಳೆದ್ಬಿಟ್ಟು ಊಟ ಹಾಕೊಂಡ್ ತಿಂತೀವಿ. ನೀನ್ ಹೆಂಗಿದ್ಯೆ? ಸುಂದರಿನೇನೆ, ಸಖತ್ತಾಗವಳೆ ಅವಳು. ಫೇರಿ ಲೇಡಿನೇನೆ, ಫೇರ್ ಅಂಡ್ ಲವ್ಲಿ ನುಂಗ್ಬಿಟ್ಟವಳು ಅವಳು, ಅದಕ್ಕೆ ಬೆಳ್ಳಗವಳು. ಯಾರು ಇರೋದು ಇಲ್ಲಿ ಯಾರು ಇರೋದು ನೋಡಿ, ಏನಿದು ಅವಳು ಗಿಫ್ಟ್ ಕೊಟ್ಟಿದ್ದಾಳೆ ಸ್ವಾತಿ. ಗೊತ್ತಿಲ್ಲ, 3 kg ಇದೇನೋ ಗೊತ್ತಿಲ್ಲ. ಬರ್ತಿರೋದೇ ದೊಡ್ಡ ತಟ್ಟೆ ಊಟಕ್ಕೆ. ನಾನು ಅವತ್ತು ನಾವು ಭಾರತಿ ಫಂಕ್ಷನ್ಗೆ ಹೋಗಿದ್ವಿ ಗೊತ್ತಾ, ಕುಂಕುಮ ಕೊಡಬೇಕು ಮದುವೆ ಆಗಿಲ್ದಿರೋ ಮಕ್ಕಳಿಗೆ ಅಂತ. ಅವಾಗೆಲ್ಲ ನಾವು ಬೆಳ್ಳಿ ತಟ್ಟೆಯಲ್ಲಿ ತಿಂತಾರೆ ನಮ್ಮ ಅಕ್ಕ ಅಂದಾಗ ಅದು ವಿಡಿಯೋ ವೈರಲ್ ಆಯಿತು. ಬೆಳ್ಳಿ ತಟ್ಟೆಯಲ್ಲಿ ತಿಂತೀರೋ ನೀವೆಲ್ಲ ಅಂತ ಜನ ಕೇಳ್ತಿದ್ರು. ಅದನ್ನು ನಾನು ಅಂದೆ, ದೇವ್ರ ಅನುಕೂಲ ಕೊಟ್ಟರೆ ನಾವು ಒಂದಿನ ತಿನ್ನೋಣ ಸುಮ್ಮನೆ ಅಂತಂದೆ. ಹೊತ್ಕೊಂಬಂದ ಗೊತ್ತೇ ಇಲ್ಲ ಯಾವಾಗ ಬಂದ್ಲು ಏನೋ. ಇಲ್ಲಿ ಅಮ್ಮನಿಗೆ ಗಿಫ್ಟ್ ಅಂದ್ರೆ ಅವ್ರಿಗೂ ಆಯ್ತು ಬಿಡು. ಇಬ್ರು ಅದ್ರಲ್ಲೇ ಊಟ ಮಾಡಿ, ಒಬ್ಬರಾದ್ಮೇಲೆ ಒಬ್ರು. ಜಾಸ್ತಿ ಕೆಮಿಕಲ್ ಹಾಕೋಬಾರ್ದು, ಬಿಸಿ ಹಾಕೋಬಾರ್ದಂತಲ್ಲ, ಕಪ್ಪಾಗ್ಬಿಡತ್ತಂತೆ ತೀರಾ. ಬಿಸಿ ಹಾಕ್ಬಾರ್ದು. ಊಟಕ್ಕೆ ಅಂತಾನೆ ಹೇಳಿ ಮಾಡ್ಸೋದಂತೆ. ಪೂಜೆಗೆ ಅಂದ್ರೆ ಸ್ವಲ್ಪ ತೆಳ್ಳಗ್ ಬರುತ್ತಂತೆ. ಊಟಕ್ಕೆ ಅಂತ ಮಾಡಿದ್ರೆ ಅದು ಕೇಜ್ ಜಾಸ್ತಿ ಇದ್ದಷ್ಟು ಸ್ವಲ್ಪ ಬಾಳತ್ತಂತೆ. ಒಳ್ಳೇದಾಯ್ತು, ಫ್ಯೂಚರ್ಗೆ ಅವಳಿಗೆ ಕೈ ಹಿಡಿಯುತ್ತೆ. ಆದ್ರೆ ಏನೋ ಒಂಥರ ನನಗೊಂಥರ ಖುಷಿನೂ ಆಯ್ತು, ಭಯನೂ ಆಯ್ತು. ಏನಕ್ಕಮ್ಮ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಏನಕ್ಕೆ ಬೇಕು ನೆಸಸರಿ ಅಂದರೆ, ನೀನು ಅವತ್ತು ಕೇಳಿದ್ದೆ ಅಲ್ವಮ್ಮ, ಒಂದು ಮಾತು ಹೇಳಿದ್ದೆ ಅಲ್ವಾ, ನಮ್ಗೆ ಯೋಗ್ಯತೆ ಇದೆ ತಿನ್ನೋಕ್ಕೆ ಅಂತ. ನಾವು ಅದೇ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ, ನಮ್ಗೆ ಯೋಗ್ಯತೆ ಇದೆಯೇ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋಕ್ಕೆ. ಯಾಕಮ್ಮ ಇಲ್ಲ, ಯೋಚನೆ ಮಾಡಬಾರ್ದಮ್ಮ, ತಗೋತೀನಿ ಅಂತ ಅಂದ್ಕೊಂಡು ತಗೊಂಬಂದ್ಬಿಡ್ಬೇಕು ಅಂತ ಹೇಳ್ತಾ ಇದ್ಲು. ಆಗಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ. ದೇವರು ಒಂದೊಂದು ಟೈಮ್ ಅನ್ನೋದು ಬರುವಾಗಲೇ ಎಲ್ಲ ಅನುಕೂಲ, ಅದು ಕಾಯ್ಬೇಕಷ್ಟೇ. ನಂದಿನಿ ಡಿಲಕ್ಸಲ್ಲಿ ಊಟ ಬಂತು. ನನಗಂತೂ ಭಾರಿ ಇಷ್ಟಪ್ಪ. ಅಲ್ಲಿ ನೀನು ಯಾವುದೇ ಹೋಟ್ಲಿಗೆ ಕರ್ಕೊಂಡು ಹೋದ್ರು ನಂದಿನಿ ಹೋಟ್ಲಲ್ಲದೇ ಮಜಾ ಇದೆ, ಸಖತ್ ರುಚಿ ಇರುತ್ತೆ ಮಾತ್ರ. ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು. ಸೊ ಮೈ ಮದರ್ ಇಂಡಿಯಾ ಈಸ್ ಈಟಿಂಗ್ ಇನ್ ಬೆಳ್ಳಿ ತಟ್ಟೆ. ಓಹೋ, ಅದು ನೋಡ್ತಾ ಇದ್ರೆ ಊಟ ಬೇಗ ಮಾಡಬೇಕು ಅನಿಸ್ಬಿಡುತ್ತೆ, ಹಸಿವಾಗ್ಬಿಡುತ್ತೆ. ನಂದಿನಿ ಅವರ ತುಪ್ಪ 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 ಬೇಕಾ, ತುಪ್ಪ ಊಟಕ್ಕೆ ತುಪ್ಪ ಸ್ವರ್ಗ. ಮಿರಿ ಮಿರಿ ಅಂತ ಎಲ್ಲ ಪೂಜೆಗೆ ಇಡ್ತಾ ಇದ್ವಿ. ಇವತ್ತು ಊಟಕ್ಕೆ ತಟ್ಟೆ ಇಟ್ಕೊಂಡಿದ್ವಿ ಬೆಳ್ಳಿನ. ದುರಂಕಾರ ಯಾಕೆ? ಅದ್ಯಾಕೆ ದುರಂಕಾರ? ಬಗ್ಗೆವಿ ಕಷ್ಟಪಟ್ಟು ದುಡಿದು ತಗೊಂಡಿರೋದು, ದುರಂಕಾರ ಎಲ್ಲಿಂದ ಬರಬೇಕು? ಊಟ ಮಾಡ್ತಾ ಇದ್ವಿ ಬೆಳ್ಳಿ ಅಂತ. ಚೆನ್ನಾಗಿ ಹೇಳ್ದೆ ನೀನು, ತಿನ್ನು. ಚೆನ್ನಾಗಿಟ್ಟಿರ್ತಂದ್ರೆ ಮಜಾ.
ಬೆಳ್ಳಿ ತಟ್ಟೆ ಕಲ್ಸ್ಕೊಂಡು ತಿಂತಾರೆ, ಇನ್ನೊಂದು 2 ಎಕ್ಸ್ಟ್ರಾ ತಿನ್ನಬೇಕು ಅನಿಸುತ್ತೆ, ಇನ್ನೂ ಟೇಸ್ಟ್ ಜಾಸ್ತಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮಮ್ಮನೊಂದು ಆಸೆ ಪೂರೈಸಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ನಮ್ಮಮ್ಮಂದು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೊ ಮಚ್. ಒಂದು ಸಣ್ಣ ಸೆಲೆಬ್ರೇಷನ್ ಮನೆಯಲ್ಲೇ ಕಂಫರ್ಟ್ ಝೋನಲ್ಲಿ. ಅಪ್ಪ ರಾತ್ರಿ ಬರ್ತಾರೆ ಊಟಕ್ಕೆ, ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ವಿಶಸ್ಗೆ, ಬ್ಲೆಸ್ಸಿಂಗ್ಸ್ಗೆ ಇದೇ ಥರ ಒಳ್ಳೇದಾಗ್ತಾ ಇರಲಿ. ಥ್ಯಾಂಕ್ ಯು ಸೊ ಮಚ್.